ಎಸ್, ಒಂದು ಸ್ಪಿನ್ನರ್ನ ಡಾಮಿನೇಟ್ ಮಾಡಬೇಕು ಅಂದರೆ ಸ್ವೀಪ್ ಶಾಟ್ ಇರಲೇಬೇಕು. ಮೇನ್ ಸೀಕ್ರೆಟು ಕೀ ಪಾಯಿಂಟ್ ಅಂದರೆ ಟೈಮಿಂಗು, ಯಾವ ಟೈಮ್ಗೆ ನಾವು ಕೆಳಗಡೆ ಹೋಗ್ತೀವಿ ಅಂತ. ಇಲ್ಲಿ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಫಸ್ಟ್ ಹೋಗೋದು ನಂದು ತಲೆ. ವೆಲ್ಕಮ್ ಬ್ಯಾಕ್, ದಿಸ್ ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಕ್ರಿಕೆಟ್ ಸೀಕ್ರೆಟ್ 100 days 101 ಕ್ರಿಕೆಟ್ ಟೆಕ್ನಿಕ್. ಸೊ ಕಟ್ಟು ಪೂಲಿಂದ ಈಗ ಇನ್ನೊಂದು ಸ್ಕ್ವೈರ್ ಆಫ್ ದ ವಿಕೆಟ್ ಶಾಟ್ ಆಡೋವಂಥದ್ದು, ಅದು ಸ್ವೀಪ್ ಶಾಟು. ಎಸ್, ಒಂದು ಸ್ಪಿನ್ನರ್ನ ಡಾಮಿನೇಟ್ ಮಾಡಬೇಕು ಅಂದರೆ ಸ್ವೀಪ್ ಶಾಟ್ ಇರಲೇಬೇಕು. ಯಾಕೆಂದರೆ ಇದು ಗುಡ್ ಲೆಂತ್ಗೆ ಆಡುವಂಥದ್ದು, ಶಾರ್ಟ್ ಬಾಲ್ಗೂ ಅಲ್ಲ ಅಥವಾ ಓವರ್ ಪಿಚ್ ಬಾಲ್ಗೂ ಅಲ್ಲ. ಸೊ ಇಲ್ಲಿ ಕನ್ಸಿಸ್ಟೆಂಟಾಗಿ ಗುಡ್ ಲೆಂತಲ್ಲಿ ನಿಮ್ಗೆ ಆಡಿಸಿ ಡಿಫೆನ್ಸೇ ಮಾಡಿಸ್ತಿದ್ದಾರೆ ಅಂದಾಗ ಒಂದು ಅಟ್ಯಾಕಿಂಗ್ ಶಾಟ್, ಇದು ಸ್ವೀಪು ರನ್ಸ್ ಮಾಡೋದಕ್ಕೆ ಅಂತಲೇ ಆಡುವಂಥ ಶಾಟು, ಅದು ಗುಡ್ ಲೆಂತ್ ಬಾಲ್ಗೆ. ಅದು ಫಸ್ಟ್ ಸೀಕ್ರೆಟು ನೀವು ತಿಳ್ಕೊಬೇಕಾಗಿರೋದು. ಇನ್ನೊಂದು, ಈ ಸ್ವೀಪ್ ಶಾಟ್ ಯಾವ ರೀತಿ ಕಾಣುತ್ತೆ ಅನ್ನೋದನ್ನ ನೋಡೋದಾದರೆ ನೋಡಿ. ಇನ್ನೂ ಸ್ವಲ್ಪ ಹೇಳ್ಕೊ. ಇಲ್ಲಿ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಫಸ್ಟ್ ಹೋಗೋದು ನಂದು ತಲೆ. ನೋಡಿದ್ರೆ ನಂದು ಫಸ್ಟ್ ತಲೆ ಬಂದು ನನ್ನ ನೀ ಹೈಟಲ್ಲಿರುತ್ತೆ. ಈಗ ಬ್ಯಾಟ್ ಲಿಫ್ಟು ಎಷ್ಟು ಮೇಲೆ ಹೋಗುತ್ತೆ ಅಬ್ಸರ್ವ್ ಮಾಡಿ. ಸೊ ಇದು ಮೇಲಿಂದ ಈ ಹೈಟಿಂದ ಬರೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ನಾವು ಕೆಳಗಡೆ ಹೊಡಿತಿರೋದ್ರಿಂದ ನಾವು ಕೆಳಗಡೆ ಹೊಡಿಬೇಕಾಗುತ್ತೆ ಬಾಲ್ನ ಮೇಲಿಂದ ಬಂದಾಗ. ಸೊ ಅದೇ ಕೆಳಗಡೆಯಿಂದ ಬಂತು ಅಂದರೆ ಇಲ್ಲಿ ನಾನು ಬಾಲ್ನ ಮೇಲೆ ಹೊಡೆಯೋ ಚಾನ್ಸಸ್ ಜಾಸ್ತಿ ಇದೆ, ಹಾಗೆ ಔಟ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಆಗುತ್ತೆ. ಇದನ್ನು ಬ್ರೇಕ್ ಡೌನ್ ಮಾಡೋದಾದರೆ ಇಲ್ಲಿ ಇದನ್ನು ಸ್ಟೆಪ್ ವೈಸು ಬ್ರೇಕ್ ಡೌನ್ ಮಾಡೋದಾದರೆ ಫಸ್ಟು ನನ್ನ ತಲೆ ಹೋಗುತ್ತೆ. ಆಗಲೇ ಹೇಳುವಂತೆ ನಾವು ಆಡ್ತಿರೋ ಗುಡ್ ಲೆಂತ್ ಬಾಲ್ಗೆ ಇನಫ್ ಡಿಸ್ಟೆನ್ಸ್ ಇರಬೇಕು ನಮ್ಮ ಕೈ ಸ್ಟ್ರೆಚ್ ಮಾಡೋದಕ್ಕೆ. ತುಂಬ ಶಾರ್ಟ್ ಆದ್ರೂ ಸಿಗೋಲ್ಲ, ಅಥವಾ ತುಂಬ ಮುಂದೆ ಬಿದ್ದರೂ ನನಗೆ ಇಲ್ಲಿ ಕೊಲ್ಯಾಪ್ಸ್ ಆಗಿರ್ತೀನಿ. ಇಲ್ಲಿ ಬೀಳ್ತಿರೋ ಬಾಲ್ನ ನಾನು ಆಡೋ ಸ್ಟೇಜಲ್ಲೇ ಇರೋಲ್ಲ. ಸೊ ಎಕ್ಸ್ಟೆಂಡ್ ಮಾಡೋದಕ್ಕೆ ಗುಡ್ ಲೆಂತ್ ಬಾಲು ಇಂಪಾರ್ಟೆಂಟ್ ಆಗುತ್ತೆ. ಬ್ರೇಕ್ ಡೌನ್ ಮಾಡೋದಾದರೆ ಈಗ ಫಸ್ಟು ತಲೆ ಹೋಗುತ್ತೆ, ತಲೆ ಲೈನ್ ಕಾಲು ಹೋಗುತ್ತೆ ಬಾಲ್ ಲೈನ್ಗೆ. ಬಾಲ್ ಯಾವ ಲೈನಲ್ಲಿದೆ, ಇಲ್ಲಿ ಬ್ಯಾಟ್ ಮೇಲೆ ಹೋಗ್ತಾ ಕೆಳಗಡೆ ಕೂರ್ತೀವಿ. ಕೆಳಗಡೆ ಬ್ಯಾಲೆನ್ಸ್ ಪೊಸಿಷನ್ ಬಂದಿದ್ದಕ್ಕೆ ನಮ್ಮ ಹಾರ್ಮ್ ಸ್ವಿಂಗು ಬರುತ್ತೆ, ಹೆಡ್ ಲೀಡಿಂಗ್ ಫಾರ್ವರ್ಡ್. ಸೊ ಬ್ಯಾಟ್ ಮುಂದೆ ಬರ್ತಿದ್ದಂಗೆ ಇನ್ನೂ ಹೆಡ್ಡು ಮುಂದೆ ಹೋಗುತ್ತೆ. ಸೊ ಇದು ಬ್ರೇಕ್ ಡೌನ್ಸ್. ಇದರಲ್ಲಿ ಮೇನ್ ಸೀಕ್ರೆಟು ಕೀ ಪಾಯಿಂಟ್ ಅಂದರೆ ಟೈಮಿಂಗು, ಯಾವ ಟೈಮ್ಗೆ ನಾವು ಕೆಳಗಡೆ ಹೋಗ್ತೀವಿ ಅಂತ. ಬಾಲ್ ರಿಲೀಸ್ ಆಗೋಕ್ಕೆ ಹೋಗೋಕ್ಕಾಗತ್ತಾ? ಆಗಲ್ಲ. ಪಿಚ್ ಆದಮೇಲೆ ಹೋಗ್ಬೇಕಾಗತ್ತಾ? ಇಲ್ಲ, ಆಗಲ್ಲ. ಸೊ ಕರೆಕ್ಟ್ ಟೈಮು ಬಾಲ್ ಪೇಸ್ನ ತಕ್ಕಂತೆ ನಾವು ಕರೆಕ್ಟ್ ಟೈಮ್ಗೆ ಹೋಗಿ ಕೂರಬೇಕಾಗತ್ತೆ. ಮುಂಚೆನೇ ಹೋಗಿ ಕೂತಿದ್ದೀನಿ ಅಂದ್ರೂ ಕಷ್ಟ ಸಿಗೋಲ್ಲ, ಅಥವಾ ಲೇಟಾಗಿ ಹೋದ್ರೂ ಸಿಗೋಲ್ಲ. ಆ ಟೈಮಿಂಗು ಪ್ರಾಕ್ಟೀಸ್ ಮಾಡ್ತಾನೆ ಬರಬೇಕಂತೂ ನಿಮ್ಮ ಸ್ಪೀಡ್ ತಕ್ಕಂತೆ. ಸೊ ಇದು ಕೀ ಪಾಯಿಂಟ್ಸ್ಗಳು ಒಂದು ಸ್ವೀಪ್ ಶಾಟ್ನ ಆಡೋದಕ್ಕೆ. ಸೊ ಕಲಿಯೋದು ಸಿಂಪಲ್ಲು. ಪ್ರತಿ ಸಲ ನಾವು ಮಾಡುತ್ತೆ ಸ್ಟ್ಯಾಟಿಕ್ ಬಾಲಿಂದನೇ ಕಲಿಬೇಕು ಯಾವಾಗಲೂ. ಸೊ ಸ್ಟ್ಯಾಟಿಕ್ ಬಾಲಲ್ಲಿ ನಮಗೆ ತುಂಬ ವಿಷಯಗಳನ್ನ ಕಾನ್ಸಂಟ್ರೇಟ್ ಮಾಡೋದಕ್ಕಾಗಲ್ಲ. ಟೆಕ್ನಿಕಲಿ ನಾವು ಸ್ವಲ್ಪ ಯೋಚನೆ ಮಾಡಿ ಆಡ್ಬೋದು. ಸೊ ಬಾಲ್ ಆಲ್ರೆಡಿ ಮೂವಿಂಗಲ್ಲಿದ್ದಾಗ ನಮಗೆ ಕಷ್ಟ ಆಗುತ್ತೆ. ಅಲ್ಲಿ ಟೈಮಿಂಗು ಬರುತ್ತೆ, ಯಾವ ಟೈಮಿಗೆ ಕೂರ್ತೀವಿ ಬರುತ್ತೆ, ಹಾಗೆ ಬಾಲ್ ಹಾಕ್ತಿರೋರು ಕರೆಕ್ಟಾಗಿ ಆಗ್ತಿರೋ ಇಲ್ವೋ ಅನ್ನೋದು ಕೂಡ ಬರುತ್ತೆ. ಸೊ ಹಂಗಾಗಿ ಕಲಿಬೇಕಾದ್ರೆ ಸ್ಟ್ಯಾಟಿಕ್ ಬಾಲು ಬೆಸ್ಟ್ ಬಾಲು. ಬಾಲ್ ಮೂವ್ ಆಗ್ತಿಲ್ಲ, ನನಗೆ ಗುಡ್ ಲೆಂತಲ್ಲಿದೆ, ಸ್ಟ್ಯಾನ್ಸ್ ತೊಗೋತೀನಿ, ನೀಟಾಗಿ ಕೂರ್ತೀನಿ, ಬಾಲ್ ಲೈನ್ಗೆ ಹೋಗಿ ಕೂರ್ತೀನಿ. ಸೊ ಇದೆರಡು ಒಟ್ಟಿಗೆ ಆಗಬೇಕು. ಇಲ್ಲಿ ಇವಾಗ ನಾನು ತಲೆ ಮುಂದೆ ಹೋಗ್ತಾ ಬ್ಯಾಟ್ ಬರುತ್ತೆ. ಹೀಗೆ ಇನ್ನೂ ಮುಂದೆ ಇಂಪಾರ್ಟೆಂಟಾಗಿ ನನ್ನ ಫ್ರಂಟ್ ಲೆಗ್ ಬಾಲ್ ಲೈನಿಗೆ ಹೋಗೋದು ಇಂಪಾರ್ಟೆಂಟ್ ಇದೆ ಇಲ್ಲಿ. ಸೊ ಮಿಸ್ ಆದ್ರೂ ನನ್ನ ಪ್ಯಾಡಿಗೆ ಬೀಳುತ್ತೆ, ಹಿಂದೆ ಸ್ಟಂಪ್ಸ್ಗೆ ಹೋಗೋದಿಲ್ಲ. ಸೊ ಅದು ಕೀ ಫ್ಯಾಕ್ಟರ್ಸು ಒಂದು ಸ್ವೀಪ್ ಶಾಟ್ನ ಎಫೆಕ್ಟಿವ್ ಆಗಿ ಆಡಬೇಕು ಅಂದರೆ ಸ್ಪಿನ್ನರ್ಸ್ಗೆ. ಸೊ ನನ್ನ ಹೈಟ್ ಬೇರೆ, ನಿಮ್ಮ ಹೈಟ್ ಬೇರೆ,
ನಿಮಗೆ ಯಾವುದು ಗುಡ್ ಲೆಂತ್ ಅಂತ ನಿಮಗೆ ಗೊತ್ತಿರಬೇಕಾಗುತ್ತೆ. ಆ ಲೆಂತ್ ಬಾಲ್ಗೆ ಸ್ವೀಪ್ಸ್ ಹೊಡಿಬೇಕಾಗುತ್ತೆ. ಸ್ಪಿನ್ನರ್ಸ್ಗೆ ಎಸ್ ಸ್ಕಿಲ್ ವೈಸು ಲೆಫ್ಟ್ ಆರ್ಮ್ ಸ್ಪಿನ್ನರು ಲೆಗ್ ಸ್ಪಿನ್ನರ್ ಸ್ವೀಪ್ ಮಾಡೋದಕ್ಕೂ ಆಫ್ ಸ್ಪಿನ್ನರ್ ಸ್ವೀಪ್ ಮಾಡೋದಕ್ಕೂ ಮೈನರ್ ಡಿಫ್ರೆನ್ಸಸ್ ಇದ್ದೇ ಇರುತ್ತೆ. ಟಾಪ್ ಪ್ಲೇಯರ್ ಕಲಿಯೋಂಥದ್ದು. ಸೊ ಈಗ ನಾವು ಕಲಿತಾ ಇರೋದು ಬೇಸಿಕ್ಸು. ಸೊ ಬೇಸಿಕ್ ಸ್ಟ್ರಾಂಗ್ ಇದ್ದಷ್ಟು ಆ ಸ್ಕಿಲ್ಸ್ನ ಕಲಿಯೋದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕಾಗಿ ಇದನ್ನೆಲ್ಲ ಕಲಿಯೋದು ಇಂಪಾರ್ಟೆಂಟ್ ಇದೆ ಒಂದು ಸ್ಪಿನ್ ಬೌಲರ್ನ ಡಾಮಿನೇಟ್ ಮಾಡಬೇಕು ಅಂದರೆ. ಸೊ ಗುಡ್ ಲಕ್.